ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಹೋಟೆಲ್ ಅಕೌಂಟ್ ನಲ್ಲಿ ಬರುವಂತಹ ಇನ್ಕಮ್ ಸ್ಟೇಟ್ಮೆಂಟ್ ಅಂಡರ್ ಯೂನಿಫಾರ್ಮ್ ಸಿಸ್ಟಮ್ ಇದ್ರ ಮೇಲೆ ಕೇಳುವಂತಹ ಒಂದು ಪ್ರಮುಖ ಪ್ರಶ್ನೆನ ಎರಡು ಎಕ್ಸಾಂಪಲ್ ಮೂಲಕ ನಾವು ಸಾಲ್ವ್ ಮಾಡೋಣ. ಕ್ವಶನ್ ತಗೊಂಡಿದ್ದೀನಿ ಇಲ್ಲಿ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಸ್ವಾತಿ ರೆಸ್ಟೋರೆಂಟ್ ಹುಬ್ಳಿ. ಅವ್ರು ಏನೇನು ಕೊಟ್ಟಿದ್ದಾರೆ: ಫುಡ್ ಸೇಲ್, ಕಾಸ್ಟ್ ಆಫ್ ಸೇಲ್ ಆಫ್ ಫುಡ್, ಬೆವರೇಜ್ ಸೇಲ್, ಕಾಸ್ಟ್ ಆಫ್ ಸೇಲ್ ಆಫ್ ಬೆವರೇಜ್, ಅದರ್ ಇನ್ಕಮ್, ಸ್ಯಾಲರಿಡ್ ಅಂಡ್ ವೇಜಸ್, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಟಿವ್ ಅಂಡ್ ಜನರಲ್ ಎಕ್ಸ್ಪೆನ್ಸಸ್, ಡೆಪ್ರಿಸಿಯೇಷನ್, ಇಂಟ್ರೆಸ್ಟ್, ಇನ್ಕಮ್ ಟ್ಯಾಕ್ಸ್. ನಮಗೇನ್ ಹೇಳಿದ್ದಾರೆ: ಪ್ರಿಪೇರ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡರ್ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಅಕೌಂಟ್. ಈ ರೀತಿ ಇನ್ಕಮ್ ಸ್ಟೇಟ್ಮೆಂಟ್ ಅಂಡರ್ ಯೂನಿಫಾರ್ಮ್ ಸಿಸ್ಟಮ್ ಅಕೌಂಟ್ ಅಂತ ಬಂದ್ರೆ ಮತ್ತೆ ಅದು ರೆಸ್ಟೋರೆಂಟ್ ಹೋಟೆಲ್ ಆಗಿದ್ರೆ ಹೋಟೆಲ್ ರೆವಿನ್ಯೂ ಅಕೌಂಟ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹೆಡ್ಡಿಂಗು ಸ್ವಾತಿ ರೆಸ್ಟೋರೆಂಟ್ ಹುಬ್ಳಿ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂತ ಹೆಡ್ಡಿಂಗ್ ಹಾಕಿ ಕಾಲಮ್ ಹಾಕೊಂಡು ಎರಡು ಕಾಲಮ್. ಫಸ್ಟ್ ಕ್ವಶನ್ ಅಲ್ಲಿ ಸೇಲ್ಸ್ ನ ಹುಡುಕ್ಬೇಕು. ಒಂದು ಫುಡ್ ಸೇಲ್ ಇದೆ, ಒಂದು ಬ್ಯೂರೇಜ್ ಸೇಲ್ ಇದೆ. ಅದನ್ನ ಬಿಟ್ರೆ ಯಾವ್ದಾದ್ರು ರಿಸೀವ್ಡ್ ಅಥವಾ ಅದರ್ ಇನ್ಕಮ್ ಅಂತ ಬಂದಿದ್ರೆ ಅದನ್ನ ಹುಡುಕ್ಬೇಕು. 3 ಐಟಮ್ ಇದೆ. ಸೇಲ್ ಹುಡುಕ್ಬೇಕು, ರಿಸೀವ್ಡ್ ಇದ್ರೆ ಹುಡುಕ್ಬೇಕು, ಇನ್ಕಮ್ ಅಂತ ಇದ್ರೆ ಹುಡುಕ್ಬೇಕು. ಈ 3ರಲ್ಲಿ ಯಾವ ಶಬ್ದ ಬಂದಿದೆ ಹುಡುಕ್ಬೇಕು. ಸೇಲ್ 2 ಸಲ ಬಂದಿದೆ, ಇನ್ಕಮ್ ಬಂದಿದೆ. ಯಾವ ಐಟಮ್ ಮುಂದೆ ರಿಸೀವ್ಡ್ ಅಂತ ಇಲ್ಲ. ಟೋಟಲ್ ನಾವು 3 ಲಕ್ಷ, 1,80,000, 5,000ನ ಇನ್ಕಮ್ ಹೆಡ್ಡಿಂಗ್ ನಲ್ಲಿ ತಗೋತೀವಿ, ಅಂದ್ರೆ ರೆವಿನ್ಯೂ ಹೆಡ್ಡಿಂಗ್ ನಲ್ಲಿ ತಗೋತೀವಿ. ತಗೊಳ್ಳುವಾಗ ಒಂದೊಂದ್ ಬಾರಿ ಏನ್ ಮಾಡಿರ್ತಾರೆ, ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ. ನೀವು ಒಮ್ಮೆ ಎಕ್ಸ್ಪೆನ್ಸಸ್ ನ ಲಾಸ್ಟ್ಗೂ ಹಚ್ಚಬಹುದು, ನಡುನು ಮೈನಸ್ ಮಾಡಬಹುದು. ಟೋಟಲ್ 3 ಇನ್ಕಮ್ ಇದೆ. ಒಂದು ಫುಡ್ ನಿಂದ 3 ಲ್ಯಾಕ್, ಮತ್ತೆ ಬ್ಯೂರೇಜ್ ಸೇಲ್ ನಿಂದ 1,80,000, ಅಂದ್ರೆ 4,80,000 ಆಯ್ತು. ಪ್ಲಸ್ 5 4,85,000 ನಮ್ದು ಟೋಟಲ್ ರೆವಿನ್ಯೂ ಆಯ್ತು. ಇವಾಗ ಏನ್ ಮಾಡೋಣ, ಕ್ವಶನ್ ಅಲ್ಲಿ ಎಕ್ಸ್ಪೆನ್ಸಸ್ ಹುಡುಕೋಣ. ಒಂದೇದ್ದು 30% ಅಂತ ಇದೆ. ಯಾವ್ದು? ಕಾಸ್ಟ್ ಆಫ್ ಸೇಲ್ ಫಾರ್ ಫುಡ್. ಫುಡ್ ಮೇಲೆ ಪರ್ಸೆಂಟೇಜ್ ಮಾಡಬೇಕು. ಫುಡ್ ಸೇಲ್ ಮಾಡುವಾಗಿರುವಂತ ಖರ್ಚು 3 ಲ್ಯಾಕ್ ಮೇಲೆ 30%. ನೆಕ್ಸ್ಟ್ ಬೆವರೇಜ್ ಸೇಲ್ ಮೇಲೆ ಕಾಸ್ಟ್ ಆಫ್ ಸೇಲ್ ಫಾರ್ ಬೆವರೇಜ್. ಬೆವರೇಜ್ ಮೇಲೆ 20% ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇವನು ಬಿಟ್ಟು ಉಳಿದಿದ್ವೆಲ್ಲ ಎಕ್ಸ್ಪೆನ್ಸಸ್ ಇವನ್ನ ಡೈರೆಕ್ಟ್ ಆಗಿ ತಗೋಬೇಕು. ಇನ್ಕಮ್ ಟ್ಯಾಕ್ಸ್ ನಾವು ಲಾಸ್ಟಿಗೆ ತಗೋತೀವಿ. ಪ್ರಾಫಿಟ್ ಕನ್ ಹಿಡಿದ ಮೇಲೆ ಇದನ್ನ ಮೈನಸ್ ಮಾಡಬೇಕು. ಈಗ ಫಸ್ಟ್ ಕಾಸ್ಟ್ ಆಫ್ ಸೇಲ್ ಫಾರ್ ಫುಡ್ ಕ್ಯಾಲ್ಕುಲೇಷನ್ ಮಾಡೋಣ. 3 ಲ್ಯಾಕ್ಗೆ 30% ಮಾಡಿದಾಗ 90,000 ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ ಆಫ್ ಬೆವರೇಜ್ ಮಾಡೋಣ. 1,80,000 ಬೆವರೇಜ್ ಸೇಲ್ ಅಮೌಂಟ್ ಇದೆ. ಅದ್ರ ಮೇಲೆ 20% ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಎರಡರದ್ದು ಕಾಸ್ಟ್ ಕಂಡು ಹಿಡಿದ್ವಿ. ಉಳಿದಿದ್ದ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿರುವಂತ ಎಲ್ಲ ಎಕ್ಸ್ಪೆನ್ಸಸ್ ನ ಬರ್ಕೋತಾ ಹೋಗ್ತೀನಿ. ಇದಾದ್ಮೇಲೆ ಇವೆರಡರದ್ದು ಟೋಟಲ್ ಅಂದ್ರೆ ನಾವೇನು ಸೇಲ್ ಮತ್ತು ಕಾಸ್ಟ್ ಆಫ್ ಸೇಲ್ ಮೈನಸ್ ಮಾಡ್ತೀವಿ. ಅವಾಗ ಗ್ರಾಸ್ ಪ್ರಾಫಿಟ್ ಆನ್ಸರ್ ಬರುತ್ತೆ. ಇದು ಸೇಲ್ ಟೋಟಲ್, ರೆವಿನ್ಯೂ ಟೋಟಲ್, ಇದು ಕಾಸ್ಟ್ ಆಫ್ ಸೇಲ್ ಟೋಟಲ್, ಎರಡನ್ನು ಮೈನಸ್ ಮಾಡಿದ ನಂತರ ಗ್ರಾಸ್ ಪ್ರಾಫಿಟ್. ಅಂದ್ರೆ ಟ್ರೇಡಿಂಗ್ ಅಕೌಂಟ್ ನಾವು ಬಿಡಿಸಿದೀವಿ ಅಂತ ಅನ್ಕೊಳ್ಳಿ. ಈಗ ಕ್ವಶನ್ ಅಲ್ಲಿರೋ ಇತರ ಎಕ್ಸ್ಪೆನ್ಸಸ್ ಗಳನ್ನ ಬರೋದು ಅಂದ್ರೆ ಯಾವ್ದಾವ್ದಿದೆ: ಸ್ಯಾಲರಿ ಅಂಡ್ ವೇಜಸ್ 55,000 ಇದೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದೆ 15,000. ನೆಕ್ಸ್ಟ್ ಕ್ವಶನ್ ಅಲ್ಲಿ ಯಾವ್ದಿದೆ: ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 17,000 ಇದೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಡೆಪ್ರಿಸಿಯೇಷನ್ ಅಲ್ಲಿ 6,000, ಇಂಟ್ರೆಸ್ಟ್ 3,000 ಇದೆ. ಡೆಪ್ರಿಸಿಯೇಷನ್ 6,000, ಇಂಟ್ರೆಸ್ಟ್ 3,000. ಇಷ್ಟು ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿ ಔಟರ್ ಕಾಲಮ್ ತಗೊಂಡು ನಾವು ಕಂಡುಹಿಡಿದಿರೋ ಗ್ರಾಸ್ ಪ್ರಾಫಿಟ್ ನಲ್ಲಿ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿ ಬ್ಯಾಲೆನ್ಸ್ ಕಂಡುಹಿಡಿಬೇಕು. ಅದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಎಷ್ಟೈತಿ? 4,000 ಐತಿ. ಆಫ್ಟರ್ ಟ್ಯಾಕ್ಸ್ ಆನ್ಸರ್ ಕಂಡುಹಿಡಿಬೇಕು ನಾವು. 4,000 ಮೈನಸ್ ಮಾಡಿದ ನಂತರ 2,59,000. ಇನ್ನು ನೆಕ್ಸ್ಟ್ following is the balances extracted from the books of Ozone Hotel Hubli. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೇಲ್ಸ್ ಕೊಟ್ಟಿದ್ದಾರೆ: ರೂಮ್ 7,30,000, ಫುಡ್ ಬೆವರೇಜ್ 5,60,000, ಕಾಸ್ಟ್ ಆಫ್ ಸೇಲ್ ಕೊಟ್ಟಿದ್ದಾರೆ 2 ಲ್ಯಾಕ್, ಮತ್ತೆ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಪೇರೋಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ 2 ಇದೆ, ಅದರ್ ಎಕ್ಸ್ಪೆನ್ಸಸ್ 2 ಇದೆ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 1 ಇದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ. ಇದ್ರ ಫಾರ್ಮ್ಯಾಟ್ ಪ್ರಕಾರ ಬಿಡಿಸ್ತಾ ಹೋಗೋಣ. ಮೊದಲು ಹೆಡ್ಡಿಂಗ್ ಹಾಕೋಣ: ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ದ ಇಯರ್ ಎಂಡಿಂಗ್ 31st March 2024. 2 ಕಾಲಮ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಪರ್ಟಿಕ್ಯುಲರ್ ಪೇಜ್. ಕ್ವಶನ್ ಅಲ್ಲಿ ಸೇಲ್ ಹುಡುಕ್ಬೇಕು, 2 ಸೇಲ್ ಇದೆ. ರಿಸೀವ್ಡ್ ಹುಡುಕ್ಬೇಕು, ಬಂದಿಲ್ಲ. ಇನ್ಕಮ್ ಹುಡುಕ್ಬೇಕು, ಬಂದಿಲ್ಲ. 2 ಸೇಲ್ ಅಷ್ಟೇ ಇದೆ. 2 ಸೇಲ್ ಬರ್ಕೋತೀನಿ. 2 ಸೇಲ್ ಟೋಟಲ್ ಮಾಡಿ ಔಟರ್ ಕಾಲಮ್ ಹಚ್ಕೊಂತೀನಿ. ಒಂದ್ ಸೇಲು 7,30,000 ಇದೆ, ಒಂದ್ ಸೇಲು 5,60,000 ಇದೆ. ಟೋಟಲ್ 12,90,000 ಇದೆ. ಈಗ ಕಾಸ್ಟ್ ಆಫ್ ಸೇಲ್ ಮೈನಸ್ ಮಾಡಿ ನಾವು ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಬೇಕು. ಒಂದು ಕಾಸ್ಟ್ ಆಫ್ ಸೇಲ್ ಇದೆ. ಮೈನಸ್ ಮಾಡಿದ ನಂತರ ಗ್ರಾಸ್ ಪ್ರಾಫಿಟ್ 10,90,000 ಬಂತು.
ಈಗ ಕ್ವಶನ್ ಅಲ್ಲಿರುವಂತ ಉಳಿದಿದ್ದ ಎಲ್ಲ ಎಕ್ಸ್ಪೆನ್ಸಸ್ ನ ತಗೋಬೇಕು. ಸೊ ಒಂದು ಪೇರೋಲ್ ಎಕ್ಸ್ಪೆನ್ಸಸ್ ಅಂತ ರೂಮ್ ಮತ್ತು ಫುಡ್ ಮೇಲೆ ಪೇರೋಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಲ್ಲಿ ಅದರ್ ಎಕ್ಸ್ಪೆನ್ಸಸ್ 2 ಕೊಟ್ಟಿದ್ದಾರೆ, ರೂಮ್ ಮತ್ತು ಫುಡ್ ಮೇಲೆ. ಮತ್ತೆ ಎಕ್ಸ್ಪೆನ್ಸಸ್ ಒಂದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 1,40,000. ಸೊ ಎಲ್ಲಾ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡ್ಕೊಂಡು ಮೈನಸ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಸೇಲ್ ಆಫ್ ಅಸೆಟ್ ಅಂದ್ರೆ ಕ್ವಶನ್ ಅಲ್ಲಿ ಹಿಂದಿನ ಕ್ವಶನ್ ಅಲ್ಲಿ ಏನಿತ್ತಂದ್ರೆ ಕೇವಲ ಸೇಲ್ಸ್ ಮತ್ತು ಇನ್ಕಮ್ ಹಾಗೂ ರಿಸೀವ್ಡ್ ನ ಹುಡುಕಿ ನಾವು ಟೋಟಲ್ ಮಾಡ್ಕೊಂಡ್ವಿ, ಅದನ್ನ ನಾವು ರೆವಿನ್ಯೂ ಟೋಟಲ್ ಅಂತ ಕರಿತೀವಿ. ಕ್ವಶನ್ ಅಲ್ಲಿರುವಂತಹ ಕಾಸ್ಟ್ ಗಳನ್ನ ಟೋಟಲ್ ಮಾಡ್ಕೊಂಡ್ವಿ, ಇವುಗಳನ್ನ ಕಾಸ್ಟ್ ಆಫ್ ಸೇಲ್ ಅಂತ ಕರಿತೀವಿ. ಸೊ ರೆವಿನ್ಯೂ ನಲ್ಲಿ ಕಾಸ್ಟ್ ಆಫ್ ಸೇಲ್ ಮೈನಸ್ ಮಾಡಿ ಗ್ರಾಸ್ ಪ್ರಾಫಿಟ್ ಕಂಡಿಡಿದ್ವಿ. ಗ್ರಾಸ್ ಪ್ರಾಫಿಟ್ ನಂತರ ಇಷ್ಟು ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ವಿ, ಬಂದ್ ಆನ್ಸರ್ ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಮಾಡಿದ್ದು ಮೈನಸ್ ಇನ್ಕಮ್ ಟ್ಯಾಕ್ಸ್ ಮಾಡಿದ್ವಿ. ಒಂದ್ ವೇಳೆ ಯಾವ್ದಾದ್ರು ಅಸೆಟ್ ಸೇಲ್ ನಿಂದ ನಮಗೆ ಪ್ರಾಫಿಟ್ ಬಂದಿದ್ರೆ ಸೊ ಬಂದ್ ಆನ್ಸರ್ ಗೆ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರೆಯಲ್ಲ, ಪ್ರಾಫಿಟ್ ಬಿಫೋರ್ ಸೇಲ್ ಆಫ್ ಅಸೆಟ್ ಅಂತ ಬರಿತೀವಿ. ನಂತರ ಆಡ್ ಮಾಡ್ಕೊಂತೀವಿ. ಸೊ ಇಲ್ಲಿ ಒಂದು ಪ್ರಾಫಿಟ್ ಆಗಿದೆ, ಲಾಸ್ ಆಗಿದ್ರೆ ಮೈನಸ್ ಮಾಡ್ತೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ 75,000 ಇದೆ, ಸೊ 75,000 ಬರ್ಕೊಂತೀನಿ. ನೆಕ್ಸ್ಟ್ ಈಗ ಪ್ರಾಫಿಟ್ ಬಿಫೋರ್ ಇನ್ಕಮ್ ಟ್ಯಾಕ್ಸ್ 7,04,000. ಇದರಲ್ಲಿ ಇದನ್ನ ಆಡ್ ಮಾಡಿದ ನಂತರ ಅಂದ್ರೆ 6,29,000 ಗೆ 75,000 ಪ್ಲಸ್ ಮಾಡಿದೀವಿ. ಈಗ ಇನ್ಕಮ್ ಟ್ಯಾಕ್ಸ್ ನ ಮೈನಸ್ ಮಾಡಿ ಬ್ಯಾಲೆನ್ಸ್ ಕಂಡಿಡ್ತೀವಿ. ಹಿಂದಿನ ಪ್ರಾಬ್ಲಮ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ನಲ್ಲಿ ಇತ್ತು 4,000 ಅಂತ ಡೈರೆಕ್ಟ್. ಈ ಪ್ರಾಬ್ಲಮ್ ನಲ್ಲಿ ನಮಗೆ ಪರ್ಸೆಂಟೇಜ್ ನಲ್ಲಿ ಇದೆ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ನ ನಾವು ಯಾವಾಗ್ಲೂ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ ಮಾಡಬೇಕು ಕ್ಯಾಲ್ಕುಲೇಷನ್. ಸೊ ಸೇಲ್ ಮೇಲೆಲ್ಲ, ಕೆಲವೊಬ್ರು ನೆನಪಾದ್ರೆ ಸೇಲ್ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವಾಗ್ಲೂ ಟ್ಯಾಕ್ಸ್ ನ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ ಮಾಡ್ತೀವಿ. ಒಂದ್ ವೇಳೆ ಕಾಸ್ಟ್ ಆಫ್ ಸೇಲ್ ಏನಾದ್ರೂ ಪರ್ಸೆಂಟೇಜ್ ನಲ್ಲಿ ಇದ್ರೆ ಸೇಲ್ ಮೇಲೆ ಕಾಸ್ಟ್ ಆಫ್ ಸೇಲ್ ಕಂಡುಹಿಡಿತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.